ಬಯಸುವರೆಂತ ಮೂಢರು. ನಿನ್ನ ಸ್ಮರಣೆಯ ನಿನ್ನ ಸೇವೆಯ ನಿನ್ನ ಮೂರ್ತಿಯ ನಿನ್ನ ದಾನವು ನಿನ್ನ ಹೊಂದಿರುತ್ತವಗೆ ಮೆರವಣಿಗೆಂದ ನಾವೆಂತ ಅವನಾಗಲಿ ದೇವಿ ಚರಣದ ನೋವಿ ಭಜಿಸುವವನ ಪುಣ್ಯ ಕೇವಲದ ಪರತತ್ವವನ ಹೊಂದುವನು ಇದು ಸತ್ಯ. ದೇವಿ ನಿನ್ನಯ ಸೇವೆಯಲ್ಲದೆ ಆವುದಮಿಗೆಯ ಈಯಬೇಡು ಈಯುದೆಮಗೆ ಬರವ ನೆನೆ ಬಳಿಕೆಂದಳ ದೇವಿ. ಹಿಂದೆ ಬರವನು ಮಕ್ಕಳೇ ನಿಮ್ಮಿದ್ದಾಗಲಿಯ ಜೀವೆಮೆನು ನಾನೆತ್ತ ಹೋದೆನು ದೀನವಗಲಿದ್ದುದುವೆ ನನ್ನ ಸಾಕು. ಮತ್ತೆ ನೀವೆಲ್ಲಿದ್ದಡರವೆನು ಎತ್ತ ನೀವಿರಲಿತ್ತಲೇಹನ ಬಿತ್ತ ಕೇಳಿರೆ ನೀವೇ ನಿಜ ನಾನೆಂದಳ ದೇವಿ. ನಡೆಯಿರಿ ಬ್ರಹ್ಮಾಂಡ ಕೈಯು ನೀವು ಒಡೆಯರಾಗಿರಿ ಎನಲು ಪರಬ್ರಹ್ಮಡಿಯೊಳಾಳವ ಬರಲು ಬೇಡುವರು ಈ ಜಗವ. ಹಿಡಿದು ನಿನ್ನಯ ಪಾದ ಭಜಿಸಿಯ ಕಡೆವು ಕಂಡವು ನಿನ್ನನೇ ಜಗಿ ಹೊಡೆದು ಬಿಡುವೆ ಮೆರೆವೆ ನನ್ನ ಮಗುಳೆಂದಳ ದೇವಿ. ಕೇಳಿರನೆ ಮಕ್ಕಳಿರೆ ಈ ಜಗ ಪಾಲಿಸಿರೆ ನೀವು ಮೂವರಿಗೆ ಮೇಲು ಕರ್ತೃಗಳಿಲ್ಲ ನೀವೇ ಕರ್ತೃ ಈ ಜಗಕ್ಕೆ. ಕೇಳಿ ಸೃಷ್ಟಿಯು ಬ್ರಹ್ಮ ಮಾಡಲಿ ಕೇಳಿ ಸ್ಥಿತಿಯಲ್ಲಿ ವಿಷ್ಣು ಮಾಡಲು ಕೇಳಿ ಲಯವನ್ನು ರುದ್ರ ಮಾಡಲಿ ಎಂದಳ ದೇವಿ ಎಂದಳ ದೇವಿ ಎಂದಳ ದೇವಿ. ಮೂರು ಜನರಿಗೆ ವರವನ್ನ ಕೊಟ್ಟಳು. ಲೋಕದೊಳಗೆ ನನಗೆ ಕರುಣಾಮಯಿ ಮಮತಾಮಯಿ ವಾತ್ಸಲ್ಯಮಯಿ ಲೋಕಮಾತೆ ಎಂದು ಕರೆಯುವರು ಜಗದ ಜನರೆಲ್ಲ ಸರ್ವ ಜೀವ ರಾಶಿಗಳೆಲ್ಲ ನನ್ನ ಮಾತೆ ಮಹಾಮಾತೆ ಮಾತ್ರ ವಾತ್ಸಲ್ಯ ಹೃದಯಮಯಿ ಕರುಣಾಮಯಿ ಎಂದು ಲೋಕ ಜನರು ಕರೆಯುವಾಗ ನಿಮ್ಮನ್ನ ಬಿಟ್ಟು ನಾನು ಹೋಗಿದ್ದು ನನ್ನ ಅಪರಾಧವಾಯಿತು ಮಕ್ಕಳೇ. ಹಾಗಾದ್ರೆ ಇನ್ನು ಮುಂದೆ ನಿಮ್ಮನ್ನು ಬಿಟ್ಟು ನಾನು ಹೋಗೋದಿಲ್ಲ. ಕೇಳಿ ಸೃಷ್ಟಿಯನ್ನು ಬ್ರಹ್ಮ ಮಾಡಲಿ ಸ್ಥಿತಿಗತಿಯನ್ನ ವಿಷ್ಣು ಮಾಡಲಿ ಲಯಕರ್ತನಾಗಿ ಮಹೇಶ್ವರ ನೀನು ಮಾಡು ಅಂತ ತಿಳ್ಕೊಂಡು ಮೂವರಿಗೂ ಅಧಿಕಾರವನ್ನು ಕೊಡ್ತಾಳ ತಾಯಿ. ಅದಕ್ಕ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣುದೇವ ಸ್ಥಿತಿಗತಿಕರ್ತ, ಮಹೇಶ್ವರ ಲಯಕರ್ತ. ಆಗ ದೇವಿ ಹೇಳ್ತಾಳೆ, ಆವ ನೀಚನು ನಿನಗ ನನಗೆಯೋ ಭಾವ ಭೇದವ ಮಾಡುವ ಅಧಮನು ಕೇವಲದ ನರಕದೊಳಗಿಡುವನು ನಿಮಗೆ ನಮಗೈಕ್ಯ. ಅವಮಾನ ಮಾಡುವ ನವನೆ ಪಟ್ಟನು ದೇವಿ ಸಾಕ್ಷಾತ್ಕಾರನಾಗುವ ಮೂರು ಅವತಾರಗಳು ನಾನು ಸತ್ಯ ಎಂದಳ ದೇವಿ. ಕೊನೆಗೆ ಹೇಳ್ತಾಳ ತಾಯಿ, ಯಾರು ದೇವಿ ಆರಾಧಕರನ್ನ ನಿಂದ ಮಾಡಿ ನಿಮ್ಮ ತೊಂದರೆ ಕೊಡ್ತಾರ ಆ ಮನುಷ್ಯ ಈ ಜಗದೊಳಗೆ ಉಳಿಗಾಲವಿಲ್ಲ. ಎಷ್ಟೋ ಜನರು ಮಹಾತ್ಮರಿಗೆ ನಿಂದ ಮಾಡಿದ್ರು. ಇಸ್ಲಾಂ ಧರ್ಮದಲ್ಲಿ ಅವತರಿಸಿ ಬಂದಿರುವಂತೆ ಶಿಶುನಾಳ ಶರೀಫ ಹೇಳ್ತಾನ, ಅರಗಿಣಿ ಸಮಯವಳ ನಡೆಯು ಚಲನ ಸುಳಿನಾಭಿ ಕೊಚ್ಚ ಗುಂಪಗಳ ಹಂಸ ನಡೆಯು ತಳತಳಿಸುವ ತೋಳ್ಪಡೆಯು ಚಂದ್ರಗಾವಿ ಸೀರೆಯನ್ನುಟ್ಟು ಜನದ ಪಿತಾಂಬರ ಕುಪ್ಪಸ ತೊಟ್ಟು ಬಂದಳು ಮಂದಿರವ ಬಿಟ್ಟು 4 ಮಂದಿಯೊಳು ನಿಂತು ನಾಚುವಳೆಷ್ಟು ಸ್ನೇಹ ಮಾಡಬೇಕಿಂತವಳಂತ ಬರೀತಾನೆ ಶರೀಫಂತ. ನಾಳೆಯಿಂದ ಇನ್ನು ಅದ್ಭುತವಾಗಿ ನಡೀತದ ಆ ಪ್ರಶ್ನೆ ಬೇರೆ. ದೇವಿ ಉಪಾಸಕರನ್ನ ಯಾರು ನಿಂದ ಮಾಡ್ಯಾರ ಅವರ ಮನೆತನ ಏಳಿಗೆಯಾಗಿದೆ. ಇವತ್ತಿಗೆ ಈ ಲಿಂಗಸೂರ್ ಹತ್ರ ನೀರ್ಲಿಂಗೇರಿ ಅಂತ ಬರ್ತದ, ಬಸವಲಿಂಗ ಶರಣರಂತ ಆಗಿರ್ಬೋದು. ಶುಕ್ರವಾರ ದಿವಸ ಪೂಜೆಯಾಗದ ಲಿಂಗಸೂರ್ ಒಳಗ ನೀರ್ಲಿಂಗೇರಿ ಒಳಗ ದೊಡ್ಡ ಮನೆತನ ಧಣಿಯರ ಮನೆತನ ಅಂತೇಳಿ ಎಲ್ಲಿ ನೋಡ್ತಾರೆ ಬರೇ ಅವ್ರದೇ ಸಂಪತ್ತು. 2377 ಕೂರಿಗೆ ಹೊಲ ಅವರು. ಎಷ್ಟು? 2377 ಕೂರಿಗೆ, ಎಕರೆ ಅಲ್ಲ ಕೂರಿಗೆ ಹೊಲ ಅಂತ ಮನೆತನ. ನೀಲಿಕೆರೆ ಬಸವಲಿಂಗ ಶರಣರ ಮೇಲೆ ಅಷ್ಟೇ ಭಕ್ತಿ ಇದೆ. ಅವರು ಸೇವಾ ಮಾಡೋದು, ಬಸವಲಿಂಗ ಶರಣರ ಸೇವಾ ಮಾಡೋದನ್ನ ನೋಡಿ ಒಂದು ಸಲ ಏನಂತ ಹಳೆ ಮಠ ದೇವಿ ಮಠ, ಆ ದೇವಿ ಮಠದೊಳಗ ಆ ತಾಯಿ ಬಸವಲಿಂಗ ಶರಣರಿಗೆ
ಪ್ರಸಾದವನ್ನು ನೀಡುವಾಗ ಸಾಕ್ಷಾತ್ ತಾಯಿ ಪ್ರಸಾದ ನೀಡುವಾಗ ನೀಲಿಕೆರೆ ದಣ್ಯರು ಬರ್ತಾರೆ ಮಠಕ್ಕೆ ಬಂದಾಗ ಬರೀ ಕಾಲಾಗಿನ ಗೆಜ್ಜೆಯ ಸಪ್ಪಳ ಕೇಳ್ತವೆ. ಗೆಜ್ಜೆಯ ಸಪ್ಪಳ ಕೇಳಿದಾಗ ದಣಿ ವಿಚಾರ ಮಾಡಬೇಕಾಗಿತ್ತು. ಏನ್ ಮಾಡಿದ ದಣಿ ವಿಚಾರ ಮಾಡಲ್ಲ, ಹೊರಗೆ ಬಂದು ಊರ್ ಮಂದಿಗೆಲ್ಲ ಹೇಳಕತ್ತಿದೆ ಅವ ಸನ್ಯಾಸಿ ಅಂತ ಹೇಳ್ತಾನೆ. ಮುತ್ಯ ಯಾರನ್ನ ಇಟ್ಕೊಂಡಾನೆ ಯಾವಾಗ ಬಂದಳ ಬಾಯಿಗೆ ಬಂದಾಗ ಮಾತಾಡಿದ. ಸಾಯಂಕಾಲ 5 ಗಂಟೆ ಸಮಯ ನೀಲಿಕೆರೆ ಬಸವಲಿಂಗ ಶರಣರು ಚರಿ ತೊಗೊಂಡು ಹೊಂಟಿದ್ರು. ಹೋಗುವ ಸಮಯದೊಳಗೆ ದಣಿ ಬೆಟ್ಟ ಅದ. ಏನ್ರಿ ದೇವಿ ಅಂತ ಹೇಳ್ರಿ, ಯಾರೋ ಒಬ್ಬ ಹೆಣ್ಮಗಳ ಮನೆಯಾಗ ನಿಮ್ಮ ಮಠದಾಗ ಅದಾಳ, ಆಕೆ ಕಾಲಾಗಿನ ಗೆಜ್ಜೆ ಸಪ್ಪಳ ಕೇಳಿದು ಪಾದ ಕಂಡು ದೇಹ ಕಾಣಲಿಲ್ಲ ಅಂತ ಹೇಳ್ತಾನ ದಣಿ. ಆಗ ಬಸವಲಿಂಗ ಶರಣರ ಹತ್ರ ನೀ ಬಹಳ ಪುಣ್ಯ ಮಾಡಿದವು, ಶುಕ್ರವಾರ ದಿವಸ ಸಾಕ್ಷಾತ್ ನನ್ನ ಹಠದ ತಾಯಿ ಜಗಜನನೆ ಶಾಂಭವಿ ಬಂದಳ, ಆಕೆ ಪಾದ ಕಂಡಿದಂದ್ರೆ ನಿನ್ನ ಮನೆ ಬಂಗಾರ ಏರಿಕೆ ಆದಂಗ ಆಗ್ತದಂದಾಗ ದಣಿ ಏನು ಮಾಡ್ತಾನ, ದಣಿ ಆ ಬಸವಲಿಂಗ ಶರಣರ ಮಾತಿಗೆ ಗೌರವ ಕೊಡಲಿಲ್ಲ. ಗೌರವ ಕೊಡದೆ ಇಲ್ಲ ಆಕಿ ದೇವಿ ಅಲ್ಲ ಏನೂ ಅಲ್ಲ, ನೀನು ಆಕಿ ವೇಷಗೆ ನೀ ದೇವಿ ಅಂತಿದೆ ಅಂತೇಳಿ ಬಾಯಿಗೆ ಬಂದನ ಮಾತಾಡಿದ. ಬಸವಲಿಂಗ ಶರಣರು ತಂಬಿಗೆ ತಾಮ್ರದ ಚರಿಗೆ ಅವಾಗಿನ ಕಾಲಕ್ಕ ತಾಮ್ರ ಚರಿಗೆ ಅಲ್ಲೇ ಹೊಕ್ಕಟ್ಟು ಹೆಂಗ ದೇವಿಗೆ ನೀ ಅಪವಾದ ಕೊಟ್ಟಿ ಅಂದ ಮೇಲೆ ನಿನ್ನ ಮನೆ ತನಕ ಅಷ್ಟೆಲ್ಲ ಸಂಪತ್ತು ಹೋಗಿ ಅಷ್ಟೆಲ್ಲ ಸಂಪತ್ತು ನಾಶವಾಗಿ ನಿನ್ನ ಮನೆ ತನಕ ನಿನ್ನ ಹೊಲಕ್ಕೆ ಕರಿಜಾಲಿಗೆ ಬಳಿಲೇ ದಣಿ ಮುಗಿದ್ ನೋಡಿ ನಿನ್ನ ಸಂತೆ ಅಂದ್ರು. ಅದು ಬಿಟ್ಟು ಇಲ್ಲಿ ಐದಾಳ ಅಂತ ಬರ್ತದೆ ಲಿಂಗಸೂರ್ ಹತ್ರ, ಐದಾಳಕ್ಕೆ ಬಂದು ಅವ್ರು ವಾಸ ಮಾಡ್ತಾರ. ಹಂಗ ಯಾವ ಮಹಾತ್ಮ ಗೊತ್ತ ನಿಮಗೂ ಗೊತ್ತದ. ಗುರಯ್ಯ ಅಂತ ಆತ್ಮವ್ರಿಗೆ ಕಾಡಿದವರು ಗತಿ ಏನಾಗ್ಯದ, ಅವ್ರ ಪಾದಕ್ಕೆ ಬಿದ್ದೋರು ಗತಿ ಏನಾಗ್ಯದ ಅಂತ ನಿಮಗೂ ಗೊತ್ತದ. ಕಾರಣ ಅದಕ್ಕೆ ದೇವಿ ಹೇಳ್ತಾಳೆ, ಯಾರು ನಿಮ್ಮ ಮನವನ್ನು ನೋಯಿಸೋರು, ಯಾವ ನೀಚನು ಅವನಿಗೆ ಅವರಿಗೆ ನಿಮ್ಮ ಭಜನೆಯೇ ಎಲ್ಲ ಭಜನೆಯೋ, ನಿಮ್ಮ ಸ್ತುತಿಯೇ ಎಲ್ಲ ಸ್ತುತಿಯೋ ಎಂದು ತಿಳ್ಕೊಂಡು ತಾಯಿ ಆಶೀರ್ವಾದವನ್ನ ಮಾಡಿ ಯಾರು ನಿಮ್ಮ ಧ್ಯಾನ ಮಾಡ್ತಾರೆ ಅವರ ಬದುಕು ಬಂಗಾರ ಬರ್ತದೆ ಅನ್ನುವಂತ ಮಾತು ಹೇಳ್ತಾಳೆ. ಮುಂದೆ ಏನು ಬರ್ತದೆ ಕಥೆ ಕೇಳೋಣ. ಒಂದು ಹಾಡು. ಮೂರು ಲೋಕಕ್ಕೆ ಹಾಕಿದಿ ಜಾಲ, ವೀರಸುರರು ನಿನ್ನ ಯಾರು ಗೆದ್ದಿಲ್ಲ. ಮೂರು ಲೋಕಕ್ಕೆ ಹಾಕಿದಿ ಜಾಲ, ವೀರಸುರರು ನಿನ್ನ ಯಾರು ಗೆದ್ದಿಲ್ಲ. ದೇವಿ ನಿನ್ನ ಬಾಲ, ಹಸ್ತಿನಿ ಕುಡಿಸು ನನಗೆ ಹಾಲ. ದೇವಿ ನಿನ್ನ ಬಾಲ, ಹಸ್ತಿನಿ ಕುಡಿಸು ನನಗೆ ಹಾಲ. ಮೊದಲಿಗೊಂದು ಬೀಜ ಒಂದಕ್ಕ ಎರಡು ಮಾಡಿದಿ ತೇಜ. ನಿನ್ನಲ್ಲಿ ಹುಟ್ಟಿದ ಗುರು ಮಹಾರಾಜ, ನಿನ್ನಲ್ಲಿ ಹುಟ್ಟಿದ ಗುರು ಮಹಾರಾಜ. ಪೂರ್ವ ದಿವ ಪಾಕಿ ನೀ ನಿಜ ಬೀಜ. ದೇವಿ ನಿನ್ನ ಬಾಲ, ಹಸ್ತಿನಿ ಕುಡಿಸು ನನಗೆ ಹಾಲ. ದೇವಿ ನಿನ್ನ ಬಾಲ, ಹಸ್ತಿನಿ ಕುಡಿಸು ನನಗೆ ಹಾಲ. ಮೊದಲಿಗೆ ಮಹಾಕಾಳಿ, ಕಡೆಗೆ ಪುರುಷರು ಬತ್ತಾಡಿ. ಮೊದಲಿಗೆ ಮಹಾಕಾಳಿ, ಕಡೆಗೆ ಪುರುಷರು ಬತ್ತಾಡಿ. ಗಂಡ ಹೆಂಡತಿಯಾಗಿ ಚಂದಾಗಿ ಬಾಳಿಯೇ,
ಗಂಡು ನೀನು ನಿನ್ನೋಡು ಹುಟ್ಟಿ ಬಂದೆ ನಾನು ಹೆಣ್ಣು ಗಂಡು ನೀನು ನಿನ್ನೋಡು ಹುಟ್ಟಿ ಬಂದೆ ನಾನು ಧರೆಯೊಳು ಸಕಲ ಅವತಾರಿ ನೀನು ಧರೆಯೊಳು ಸಕಲ ಅವತಾರಿ ನೀನು ಧರೆ ಮತ್ತು ನನ್ನ ತೋರಿ ದಿಕ್ಕುನು ದೇವಿ ನಿನ್ನ ಬಾಲ ಹಸ್ತಿನಿ ಕುಡಿಸು ಎನಗೆ ಹಾಲ ದೇವಿ ನಿನ್ನ ಬಾಲ ಹಸ್ತಿನಿ ಕುಡಿಸು ಎನಗೆ ಹಾಲ ತಾಯಿ ನಿನ್ನ ಪುತ್ರ ಹಗಲಿರುಳು ಮಾಡುವೆ ನಿನ್ನ ಸ್ತೋತ್ರ ದೇವಿ ನಿನ್ನ ಪುತ್ರ ಹಗಲಿರುಳು ಮಾಡುವೆನು ಸ್ತೋತ್ರ ನುಡಿಸಿದಂಗ ನುಡಿತೀನಿ ಉತ್ರ ನುಡಿಸಿದಂಗ ನುಡಿತೀನಿ ಉತ್ರ ಧೀರ ಬಲವೀಮ ಧೀರ ಬಲವೀಮ ತೋರಿದ ಸೂತ್ರ ದೇವಿ ನಿನ್ನ ಬಾಲ ಹಸ್ತಿನಿ ಕುಡಿಸು ಎನಗೆ ಹಾಲ ಮೂರು ಲೋಕಕ್ಕೆ ಹಾಕಿದಿ ಜ್ಞಾನ ವೀರ ಸುರರು ನಿನ್ನ ಯಾರು ಗೆದ್ದಿಲ್ಲ ದೇವಿ ನಿನ್ನ ಬಾಲ ಹಸ್ತಿನಿ ಕುಡಿಸು ಎನಗೆ ಹಾಲ ದೇವಿ ನಿನ್ನ ಬಾಲ ಹಸ್ತಿನಿ ಕುಡಿಸು ಎನಗೆ ಹಾಲ ಹಾ ಕೊಡ್ತಂಗೆ ಯಾವ ಆಯ್ತು ಒಂದು 5 ನಿಮಿಷ ಲೋಕದ ಒಡತಿಯಾದ ಮಹಾತಾಯಿ ಜಗಜನನಿಯಾಗಿರುವಂತ ರಾಜರಾಜೇಶ್ವರಿ ಶಾಂಭವಿ ಕರೆದವರ ಮನದಲ್ಲಿ ನೆನೆದವರ ಮನದಲ್ಲಿ ಆ ತಾಯಿ ಯಾವುದಾದ್ರೂ ಒಂದು ರೂಪದಿಂದ ಸರ್ವದಾ ನಮ್ಮನ್ನು ಕಾಪಾಡ್ತಾಳೆ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ತ್ರಿಮೂರ್ತಿಗಳ ನೆಪ ಅಷ್ಟೇ ಈ ಲೋಕದಾಗ. ಇಲ್ಲಿ ಚಿದಾನಂದ ಅವಧೂತರು ಏನು ಕೊಡ್ತಾರೆ ಕಾರಣ ಅಂತ ಕೇಳಿದ್ರ, ಯಾರು ಭಕ್ತಿ ಭಾವದಿಂದ ಮೈಗೂಡಿಸಿಕೊಂಡು ದೇವರ ನಾಮ ಸ್ಮರಣೆಯನ್ನು ಮಾಡ್ತಾರೋ, ಗುರುಗಳ ನಾಮ ಸ್ಮರಣೆಯನ್ನು ಮಾಡ್ತಾರೋ, ಅವರ ಬದುಕು ಬಂಗಾರ. ಆ ದಿಶೆಯಲ್ಲಿ ತ್ರಿಮೂರ್ತಿಗಳಿಗೆ ದರ್ಶನವನ್ನು ಕೊಟ್ಟಂತ ಆ ತಾಯಿ ಅಧಿಕಾರವನ್ನು ಕೊಡ್ತಾಳ. ಬ್ರಹ್ಮ ವಿಷ್ಣು ಮಹೇಶ್ವರ ಲೋಕ ನಡಿಬೇಕಲ್ಲ, ಈ ಪ್ರಪಂಚ ನಡಿಬೇಕಲ್ಲ. ಮದುವೆ ವಯಸ್ಸಿ ಬಂದಿರುವಂತ ಮಕ್ಕಳಿಗೆ ಮದುವೆ ಯಾಕೆ ಮಾಡ್ತಾರೋ, ವಂಶ ಉಳಿಬೇಕು ಎನ್ನುವಂಥದ್ದು ಏನು ನಮ್ಮ ಸಂಕಲ್ಪ ಇರ್ತದಲ್ಲ, ಹಂಗ ವಂಶ ಬೆಳಿಬೇಕಾದ್ರೆ ನಾವು ಮದುವೆಯನ್ನ ಮಾಡಿ ಕರದೊಳಗೆ ಕರತಾಳವನ್ನು ಹಿಡಿದು ಗಂಡು ಹೆಣ್ಣಿನ ಸಂಬಂಧವನ್ನು ಕಲ್ಪಿಸಿಕೊಟ್ಟು ಅವರಿಗೆ ಚಪ್ಪರ ಹಾಕಿ ಮಂಟಪದೊಳಗೆ ಮದುವೆ ಯಾಕೆ ಮಾಡ್ತೀವಿ ಅಂದ್ರ ವಂಶ ಉದ್ಧಾರವಾಗಲಿ, ವಂಶ ಬೆಳೆಯಲಿ, ಇಂಥವ್ರ ಮನೆತನ ಅನ್ನೋದು ಕೀರ್ತಿ ಶಾಶ್ವತವಾಗಿರಲಿ ಅನ್ನುವಂತ ಕಾರಣ. ಹುಟ್ಟು ಸಾವು ಯಾರನ್ನು ಬಿಟ್ಟಲ್ಲ, ಆ ಪ್ರಶ್ನೆ ಬೇರೆ. ಹಾಗೆ ಲೋಕ ನಡೆದೆನದು ಅನ್ನುವಂಥದ್ದನ್ನ ಇಲ್ಲಿ ಕಲ್ಪನೆಯ ಕಥೆಯಲ್ಲಿ ತ್ರಿಮೂರ್ತಿಗಳಿಗೆ ಜನ್ಮವನ್ನು ಕೊಟ್ಟಂತ ತಾಯಿ ಸೃಷ್ಟಿ ಸ್ಥಿತಿ ಲಯ ಅನ್ನುವಂಥ 3 ಅಧಿಕಾರವನ್ನು ಕೊಡ್ತಾಳೆ. ಆ ಅಧಿಕಾರವನ್ನು ನಡೆಸುವಾಗ ಏನು ಬರ್ತದ ಕಥಾಭಾಗ ಅನ್ನುವುದನ್ನ ನಾಳೆಯ ದಿವಸ ನಾವುಗಳು ನೀವುಗಳು ಚಿಂತನೆ ಮಾಡೋಣ. ಹಾಗೆ ಈ ಪುಣ್ಯಕ್ಷೇತ್ರವಾಗಿರುವಂತಹ ಅರಕೇರೆ ಜಿ ಗ್ರಾಮದ ಸರ್ವ ಧರ್ಮದ ನನ್ನ ತಂದೆ ತಾಯಿಗಳು ಹೇಳಿಸಿಕೊಳ್ಳುವುದೇನಿಲ್ಲ. 36 ವರ್ಷ ನಮ್ಮ ಗುರುಮೂರ್ತಿಗಳು ಹೇಳಿದ್ರು, ಪ್ರತಿಯೊಂದೂರಾಗ ಪಟ್ಟಿ ಕೊಡ್ರಿ, ಪಟ್ಟಿ ಬರ್ಸ್ತಾರ ಅಂತ ಹೇಳಬೇಕಾಗ್ತಿರ್ತಾರೆ. ಶಾಸ್ತ್ರಗಳ ಜೀವ ತಿಂತಿರ್ತಾರ. ಅವ್ರು ಒಂದ ಮಾತು ಹೇಳಿದ್ರು, ಮುತ್ತೆಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟೆ ಕೊಡ್ತಾರೆ, ವರ್ಷಾಸನದ ಹೆಚ್ಚಿನ ಸಂಖ್ಯೆಯಲ್ಲಿ ದಾನ ಧರ್ಮವನ್ನು ಮಾಡ್ತಾರ ಅನ್ನುವಂಥದ್ದು. ಆದ್ರೂ ನಮ್ಮದು ಒಂದು ಕರ್ತವ್ಯ. ಯಾಕಂದ್ರೆ 9 ದಿವಸಗಳ ಕಾಲ ಸಂಸಾರದೊಡನೆ ಸದ್ಗತಿಯನ್ನ ಕಂಡು, ಯಾಕಂದ್ರ ನಮ್ಮ ಮನೆಗೆ ಯಾರಾದ್ರೂ
4 ಮಂದಿ ಬರುವ ಜಾಗದಾಗ 5ನೇ ಒಬ್ಬ ವ್ಯಕ್ತಿ ಬಂದ್ರೆ ಮನೆ ಹೆಣ್ಮಕ್ಳು ಮೂಗು ಮುರಿತಾರೆ. 4 ಮಂದಿ ಅಂತ ಹೇಳಿದ್ರೆ 4 ಮಂದಿ ಮಾಡಿಟ್ಟಿನಿ. 5ನೇ ಮತ್ತೆ ನಾನೆಲ್ಲಿ ಇರ್ತಾರಲ್ಲ ಹೇಳಕ್ ಬರಲ್ಲ, ಫೋನ್ ಮಾಡಿ ಅಂತಾರ. ಆದ್ರೆ ಸಂಸಾರದೊಳಗೆ ಸದ್ಗತಿಯನ್ನ ಕಂಡು ಮಠಕ್ಕೆ ದಿನನಿತ್ಯಲು ಬರುವಂತ ಭಕ್ತಾದಿಗಳಿಗೆ ಪ್ರಸಾದವನ್ನ ಮಾಡಿ ನೀಡಿ ಅವರ ಒಂದು ಆಗು ಹೋಗುಗಳನ್ನ ಲೆಕ್ಕ ಹಾಕಿದ್ರೆ ಬಹಳ ಕಷ್ಟ ಇಂದಿನ ದಿನಮಾನದೊಳಗೆ. ಅಂಥದ್ರೊಳಗೆ ನಮ್ಮ ದೇವೇಂದ್ರ ಮಹಾಪೂಜ್ಯರು ಅವರ ಶ್ರೀಮತಿಯವರ ಮಾತೆ ಜ್ಯೋತಿ ತಾಯಿಯವರು ಬಹಳ ಬಂದವರಿಗೆಲ್ಲ ಅನುಕೂಲತೆ ಮಾಡಿಕೊಂಡು ಪ್ರಸಾದ ವ್ಯವಸ್ಥೆಯನ್ನ ಮಾಡಿ, ಜೊತೆಗೆ ನಿಮ್ಮಂತ ತಾಯಿಗಳು ಕೊಟ್ಟಂತ ಪ್ರಸಾದ ಇವತ್ತು ಬಹಳಷ್ಟು ಜನ ಕಜ್ಜಾಯ ರೊಟ್ಟಿಯ ಪ್ರಸಾದವನ್ನು ತಂದು ಕೊಟ್ಟಿರಿ. ನಾಳೆಯಿಂದ ಎಲ್ಲ ನನ್ನ ತಾಯಿ ಬಳಗ ದಾಸೋಹಕ್ಕ ರೊಟ್ಟಿಯ ಪ್ರಸಾದವನ್ನ ತಾವು ಮಾಡಬೇಕು. ಯಾಕಂದ್ರ ನೀವೆಷ್ಟು ಭಕ್ತಿಯಿಂದ ಕೊಡ್ತೀರಿ ಅಷ್ಟು ಸಂಪತ್ತು ಗುರಯ್ಯ ತಾತನವರು ಯಾವಾಗಲೂ ನಿಮ್ಮ ಮನೆಗೆ ಬೆಳಕಾಗಿ. ಯಾಕಂದ್ರೆ ದಾನ ಮಾಡಿದವರು ದೊಡ್ಡವರಾಗಿರಿ ಈ ಜಗತ್ತಿನಾಗ. ಸೌಕಾರಿಕೆಯಿಂದ ನೆರೆದವರು ದೊಡ್ಡವರಾಗಿಲ್ಲ, ದಾನ ಮಾಡಿದವರು ಬಹಳ ದೊಡ್ಡವರಾಗ್ಯಾರ. ಅದಕ್ಕೆ ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ನಾಳೆಯಿಂದ ನಮ್ಮ ತಾಯಿಯ ಒಳಗ ಮಠಗಳಿಗೆ ರೊಟ್ಟಿ ಪ್ರಸಾದ ತಂದು ಕೊಡಬೇಕು. ಜೊತೆಗೆ ಇಲ್ಲೇನು ಯುವಕರು ಬರ್ತಿರಲ್ಲ, ದಯವಿಟ್ಟು ನೀವು ಸಣ್ಣ ಮಕ್ಕಳಿಗೆ ಸ್ವಲ್ಪ ಅವು ತಿಳಿಯಂಗಿಲ್ಲ, ಹುಡುಗರಿಂದ ಅವು ಏನ ಬಂದದ ಜಿಗ್ಯದ ಅದು ಬಂದವ ಆಡ್ತಿರ್ತಾವ. ಸ್ವಲ್ಪ ನೀವೆಲ್ಲ ಹುಡುಗರು ಎಲ್ಲ ಯುವಕರು ಕೂಡಬೇಕು. ಎಲ್ಲ ಯುವಕರು ಕೂಡಿ ಸ್ವಲ್ಪ ನೀವ ಶಿಸ್ತು ಬದ್ಧನಾಗ ಮಕ್ಕಳು ಬಿಡಪ್ಪ ಎದ್ದೇನ. ಆದ್ರೆ ಗಟ್ಟಿ ಇಂಥ ತಂಡ್ಯಾಗ ಬರ್ತಾವ ಮಕ್ಕಳು, ಅದು ಬಹಳ ವಿಶೇಷ. ಪಾಪ ಇರ್ಲಿ. ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಇನ್ನು ಎನ್ನುವಂತ ಅದಕ್ಕೆ ನಾಳೆಯಿಂದ ರೊಟ್ಟಿ ಪ್ರಸಾದ ತಂದು ಕೊಡ್ರಿ. ನಾಳೆ ಒಂದೇ ದಿವಸ ಬಿಟ್ಟು ನಾಡಿದ್ದು ಜಗನ್ಮಾತೆ ಮಹಾತಾಯಿ ಶಾಂಭವಿಯ ಕಾರ್ಯಕ್ರಮಗಳ ಮುಂದಿನ ಒಂದು ನಿರೂಪಣೆ ಗುರುಮೂರ್ತಿ ಗುರುಗಳು ನಡೆಸಿಕೊಡ್ತಾರೆ. ನಾಳೆಯಿಂದ ಸ್ವಲ್ಪ ಬೇಗ ಬರ್ರಿ ಅನ್ನುವಂಥ ಮಾತಿನ ಸುತ್ತ ಈ ಕಾರ್ಯಕ್ರಮ ಗುರು ನಡೆಸಿಕೊಡ್ಬೇಕು. ಶ್ರೀ ಗುರುವೇ ಸತ್ಕ್ರಿಯೆಯ ಆಗರವೇ ಸುಜ್ಞಾನ, ಸಾಗರವೇ ಎನ್ನ ಮತಿಗೆ ಮಂಗಲವಿಟ್ಟು, ರಾಗದೆಂಬೇಗ ಕೃಪೆಯಾಗು. ತಾಯಿಯಂದಿರರು ತಮಗೆಷ್ಟು ಸಾಧ್ಯ ಆದಷ್ಟು ನಾಳೆಯಿಂದ ರೊಟ್ಟಿಯನ್ನು ಮಠಕ್ಕೆ ತರುವಂಥವರಾಗಬೇಕು. ಯಾಕಂದ್ರೆ ನಾಳೆಯಿಂದ ಬೇರೆ ಊರಿನಿಂದ ಆದಷ್ಟು ಜನಗಳು ಬಹಳಷ್ಟು ಜನ ಬರ್ತಾರೆ. ನಾವು ಮಾಡಿದ ದಾಸೋಹವು ಪುರದ ಪುಣ್ಯಂ ಪುರುಷ ರೂಪಿಂದೆ ಪೋಪದೆಂಬುವಂತೆ ಈ ಊರಿನ ಪುಣ್ಯವು ಅರಕೆರೆ ಜಿಯ ಗ್ರಾಮದ ಪುಣ್ಯ ಮಹಾ ಮೂಡುವ ಮುಳುವಲಿಯೂ ಕೂಡ ಈ ಹೆಸರಾಗಿದೆ. ಅದೆಲ್ಲ ತಾವು ಮಾಡಿದ ಭಾಗ್ಯ. ನಾವು ಬರುವುದು ನಿಮ್ಮ ಊರಿಗೆ ಯಾಕಂತಂದರೆ ಗುರುವಿನ ವರ ನಮಗೆ ಕೊಟ್ಟ ಸಲುವಾಗಿ ನಾವು ಬಂದು ಕಸ ಹೊಡಿತೀವಿ. ಬಂದ ಭಕ್ತರಿಗೆ ನೀವು ಒಂದು ರೊಟ್ಟಿ ದಾಸೋಹ ನಮಗೆ ಕೊಡಲಿಲ್ಲ ಅಂತಂದ್ರೆ ನಾವು ನಿಮಗೆ ಉಸಿರುತ್ತೀವಿ. ಎಲ್ಲ ತಾಯಂದ್ರೆ ಈ ಊರಲ್ಲಿ ಇನ್ನೂವರೆಗೆ ಯಾರಿಗೆ ಮಾಡಿಲ್ಲ. ಸಾಮೂಹಿಕ ವಿವಾಹಗಳು, ಅಯ್ಯಾಚಾರಗಳು, ಕುಂಭ ಕಳಸ ನನಗೆ ಅದ್ಭುತವಾದ ಈ ಕಾರ್ಯಕ್ರಮಕ್ಕೆಲ್ಲ ತಾಯಂದಿರು ನಾಳೆಯಿಂದ ಕುಂಭಲಿಸ್ಟ್ ಬರ್ಸೋಂಥ ತಾಯಿಯರು ತಮ್ಮ ಹೆಸರು ಬರೆಸಬೇಕು. ದಾಸೋಹ ಕೊಡುವವರು ಕೂಡ ಪಟ್ಟಿ ಕೊಡುವವರು ನಿಮಗೆ ಹೇಳೋ ಅವಶ್ಯಕತೆ ನಮಗೇನಿಲ್ಲ. ತಾವು ತನುಮನ ದನಗಳಿಂದ ಭಕ್ತಿಪೂರ್ವಕವಾಗಿ 37 ವರ್ಷಗಳ ಕಾಲ ತಾವೆಲ್ಲರೂ ಮಾಡಿದ್ದೀರಾ. ತಮ್ಮ ಹೆಸರು ಕೂಡ ಈ 3 ಜಿಲ್ಲೆಯಲ್ಲಿ ಗುರುಯತಾತ್ನವರ ಭಕ್ತರು ಎಲ್ಲಿವರಿಗಿದ್ದಾರೆ ಅಲ್ಲಿವರಿಗೆ ಇನ್ನವರಿಗೆ ನಿಮ್ಮನ್ನು ಕೊಂಡಾಡುವಂಥ ಸ್ಥಿತಿ ನಮ್ಮ ಅರಕೆರೆ ಜಯ ಗ್ರಾಮಕ್ಕೆ ಬಂದದ ಅನ್ನುವಂಥ ಮಾತು ಸುಳ್ಳಲ್ಲ. ಗುರುವಿನ ಕೃಪೆಗೆ ತಾವೆಲ್ಲರೂ ತನುಮನ ದನಗಳಿಂದ ಸೇವೆ 37 ವರ್ಷಗಳ ಕಾಲ, 37ನೇ ವರ್ಷಗಳ ಕಾಲ ಕೂಡ ಮಾಡ್ತಾ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಗುರುವಿನ ಆಶೀರ್ವಾದ ನಮಗೂ ಕೂಡ ಇರಲಿ ಅಂತ ಆ ಗುರುವಿನಲ್ಲಿ ಅರಿಕೆ ಮಾಡುತ್ತಾ ನಾಳೆಯಿಂದ ತಾಯಂದಿರು ತಮಗೆಷ್ಟು ಸಾಧ್ಯವಾದಷ್ಟು ದಾಸೋಹ ರೊಟ್ಟಿಯನ್ನು ತರಬೇಕು. ಕುಂಭವಲಿಷ್ಟು ಬರ್ಸೋರು ಕುಂಭಲಿಷ್ಟು ಬರ್ಸಬೇಕು. ಐಎಚ್ಆರ್ ಲಿಸ್ಟ್ ಬರ್ಸುವಂಥ ಚಿರಂಜೀವಿಗಳ ಹೆಸರನ್ನು ನೋಂದಾಯಿಸಬೇಕು. ಸಾಮೂಹಿಕ ವಿವಾಹದ ಲಿಸ್ಟ್ಗಳನ್ನು ಇವತ್ತು 2-3 ಲಿಸ್ಟ್ಗಳು ಬಂದಿದ್ದಾವೆ. ಚಿರಂಜೀವಿಯ ಸಿದ್ದಪ್ಪ ತಂದೆ ಶಂಕರಪ್ಪ ಕೂಚುಬಳ ಸಾಕಿನ